ಸಿಂಹರಾಶಿಯ ಎಲ್ಲಾ ಬಂಧುಗಳಿಗೆ 2026ಕ್ಕೆ ಸ್ವಾಗತ. ಕಳೆದ ವರ್ಷ ಅಂದ್ರೆ 2025 ಅಬ್ಬಬ್ಬಾ, ಅದು ಒಂದು ಯುದ್ಧ ಭೂಮಿಗಿಂತ ಏನು ಕಮ್ಮಿ ಇರಲಿಲ್ಲ ಅಲ್ವಾ? ನಿಮ್ಮ ತಾಳ್ಮೆ, ನಿಮ್ಮ ಸ್ವಾಭಿಮಾನ, ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಕೂಡ ಎಲ್ಲದಕ್ಕೂ ಪರೀಕ್ಷೆ ಎದುರಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಗ್ರಹಗಳ ಲೆಕ್ಕಾಚಾರದ ಪ್ರಕಾರ ಇದು ನಿಮ್ಮ ಕಮ್ಬ್ಯಾಕ್ ವರ್ಷ. ನೀವು ಕಳೆದುಕೊಂಡಿದ್ದ ಗೌರವ, ಅಧಿಕಾರ, ಸಂಪತ್ತು ಎಲ್ಲವನ್ನು ಬಡ್ಡಿ ಸಮೇತ ವಾಪಸ್ ಪಡೆಯೋ ಟೈಮ್ ಇದೆ. ನೋಡಿ, ಇದು ಬರೀ ಒಂದು ಸುಂದರವಾದ ಮಾತು ಅಂತ ಅನ್ಕೋಬೇಡಿ. ಇದು ಕಳೆದ ವರ್ಷ ನೀವು ಅನುಭವಿಸಿದ ಕಠೋರ ಸತ್ಯ. ಕೈಯಲ್ಲಿ ಆಯುಧ ಇಲ್ಲದ ರಾಜನ ಹಾಗೆ ಅನಿಸಿತ್ತಾ? ಕೂತಿದ್ದ ಸಿಂಹಾಸನವೇ ಅಲುಗಾಡೋ ಹಾಗೆ ಆಗಿತ್ತಾ? ಚಿಂತೆ ಬೇಡ. ಈಗ ಅದೇ ಕಷ್ಟವನ್ನ ಒಂದು ದೊಡ್ಡ ಯಶಸ್ಸಾಗಿ ಬದಲಾಯಿಸೋ ಕಾಲ ಬಂದಿದೆ. ಸರಿ, ಇದನ್ನ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. 2026ರ ಸ್ಪೆಷಾಲಿಟಿ ಏನು ಗೊತ್ತಾ? ಒಂದು ಕಡೆ ರಾಜಯೋಗ ಅಂದ್ರೆ ಅಧಿಕಾರ, ಯಶಸ್ಸು, ವೈಭವದ ಬಾಗಿಲು ತೆರೆದುಕೊಳ್ಳುತ್ತೆ. ಆದರೆ ಅದೇ ಸಮಯಕ್ಕೆ ಇನ್ನೊಂದು ಕಡೆ ಅಷ್ಟಮ ಶನಿಯ ಕಠಿಣ ಪರೀಕ್ಷೆ ಕೂಡ ಕಾಯ್ತಾ ಇರುತ್ತೆ. ಅಷ್ಟಮ ಶನಿ ಅಂದ್ರೇನು? ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಇರೋದು. 8ನೇ ಮನೆ ಅಂದ್ರೆ ಹಠಾತ್ ಸಂಕಷ್ಟಗಳ ಮನೆ. ಸೊ ಒಂದು ಕಡೆ ಒಂದು ದೊಡ್ಡ ಅವಕಾಶ, ಇನ್ನೊಂದು ಕಡೆ ಅದಕ್ಕಿಂತ ದೊಡ್ಡ ಸವಾಲು. ಇವೆರಡರ ನಡುವಿನ ಸಂಘರ್ಷವೇ ಈ ವರ್ಷದ ಕಥೆ. ಹಾಗಾದ್ರೆ ಈ ವರ್ಷ ನಿಮ್ಮ ಜೀವನದ ಸ್ಕ್ರಿಪ್ಟ್ ಬರೆಯೋದು ಯಾರು? ಮುಖ್ಯವಾಗಿ 4 ಗ್ರಹಗಳು. ಈ 4 ಪ್ಲಾನೆಟ್ಗಳ ಗೇಮ್ ಪ್ಲಾನ್ ನಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಗೆಲ್ಲೋ ಮ್ಯಾಚ್ನಲ್ಲೂ ಸೋಲೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬನ್ನಿ, ಆ ಗ್ರಹಗಳು ಯಾವು, ಅವುಗಳ ಪ್ಲಾನ್ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಆಟಗಾರ ಶನಿದೇವ. ಈತ ಒಬ್ಬ ಗ್ರೇಟ್ ಟೀಚರ್ ಇದ್ದ ಹಾಗೆ. ಇಡೀ ವರ್ಷ ನಿಮ್ಮ 8ನೇ ಮನೆಯಲ್ಲೇ ಇರ್ತಾನೆ. ಈ 8ನೇ ಮನೆ ಅಂದ್ರೆ ಸಡನ್ ಚೇಂಜಸ್, ಅನಿರೀಕ್ಷಿತ ಕಷ್ಟಗಳು ಬರೋ ಜಾಗ. ಇಲ್ಲಿ ಶನಿ ನಿಮ್ಮ ತಾಳ್ಮೆಯನ್ನ ಪಕ್ಕ ಟೆಸ್ಟ್ ಮಾಡ್ತಾನೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ವಿಪರೀತ ರಾಜಯೋಗ ಅಂತ ಒಂದು ಯೋಗ ಸೃಷ್ಟಿಯಾಗುತ್ತೆ. ಅಂದ್ರೆ ಯಾವ ಕಷ್ಟ ಬರುತ್ತೋ ಅದೇ ಕಷ್ಟದ ಮೂಲಕ ನಿಮ್ಗೆ ಲಾಭ ಅಂದ್ರೆ ಹಣ ಕೂಡ ಬರುತ್ತೆ. ಅಕ್ಷರಶಃ ನೋ ಪೇನ್ ನೋ ಗೇನ್ ಅನ್ನೋ ಥರ ಈ ವರ್ಷ. 2ನೇ ಪ್ರಮುಖ ಗ್ರಹ ಕೇತು. ಈತ ವರ್ಷದ ಹೆಚ್ಚಿನ ಸಮಯ ನಿಮ್ಮ ಲಗ್ನದಲ್ಲೇ ಇರ್ತಾನೆ. ಲಗ್ನ ಅಂದ್ರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸೆಲ್ಫ್. ಇದರಿಂದ ಏನಾಗುತ್ತೆ ಅಂದ್ರೆ ನಾನ್ ಯಾರು, ನಾನೇನ್ ಮಾಡ್ತಿದ್ದೀನಿ ಅನ್ನೋ ಪ್ರಶ್ನೆ ಪದೇ ಪದೇ ಕಾಡುತ್ತೆ. ಒಂದು ಕ್ಷಣ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ, ಮರುಕ್ಷಣವೇ ಎಲ್ಲದರ ಮೇಲೂ ಜಿಗುಪ್ಸೆ ಬಂದ್ಬಿಡುತ್ತೆ. ಇದೇ ಕೇತುವಿನ ಪ್ರಭಾವ. ನಿಮ್ಮನ್ನ ಸ್ಪಿರಿಚುಯಾಲಿಟಿ ಕಡೆಗೆ ಕರ್ಕೊಂಡು ಹೋಗೋ ಒಂದು ಇಂಟರ್ನಲ್ ಜರ್ನಿ ಇದು. ಸರಿ, ಇಷ್ಟೆಲ್ಲ ಟೆಸ್ಟ್ ಮಾಡೋ ಗ್ರಹಗಳ ಮಧ್ಯೆ ನಿಮ್ಮನ್ನ ಕಾಪಾಡೋಕೆ ಒಬ್ಬ ಹೀರೋ ಬರ್ತಾನೆ. ಅವನೇ ದೇವಗುರು ಬೃಹಸ್ಪತಿ, ಅಂದ್ರೆ ಗುರು. ಒಂದು ಡೇಟ್ ನೋಟ್ ಮಾಡ್ಕೊಳ್ಳಿ, ಜೂನ್ 2, 2026. ಇದು ನಿಮ್ಮ ಲೈಫಲ್ಲಿ ಒಂದು ಹಿಸ್ಟಾರಿಕ್ ದಿನ ಆಗ್ಲಿದೆ. ಆ ದಿನ ಗುರುಗ್ರಹ ನಿಮ್ಮ ಭಾಗ್ಯ ಮತ್ತೆ ಕರ್ಮಸ್ಥಾನಗಳ ಮೇಲೆ ತನ್ನ ಪವರ್ಫುಲ್ ದೃಷ್ಟಿ ಬೀರ್ತಾನೆ. ಅಲ್ಲಿಂದ ನೋಡಿ, ನಿಮ್ಮ ಅದೃಷ್ಟದ ಲಾಕ್ ಓಪನ್ ಆಡುತ್ತೆ. ಅಷ್ಟೇ ಅಲ್ಲ, ವರ್ಷ ಶುರುವಾದ ತಕ್ಷಣ ನಿಮ್ಮೊಳಗೆ ಒಂದು ಎನರ್ಜಿ ವೋಲ್ಕ್ಯಾನೋ ಇದ್ದಾಗೆ ಇರುತ್ತೆ. ಯಾಕಂದ್ರೆ ಸೂರ್ಯ, ಮಂಗಳ, ಬುಧ, ಶುಕ್ರ ಈ 4 ಗ್ರಹಗಳು ಸೇರಿ ಒಂದು ಚತುರ್ಗ್ರಹ ಯೋಗವನ್ನೇ ಸೃಷ್ಟಿ ಮಾಡಿರ್ತಾರೆ. ಈ ಜ್ವಾಲಾಮುಖಿ ಥರಾದ ಶಕ್ತಿಯನ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹೊಸ ಪ್ರಾಜೆಕ್ಟ್ ಶುರು ಮಾಡೋಕೆ, ಕೆರಿಯರ್ನಲ್ಲಿ ಒಂದು ಧೈರ್ಯದ ಹೆಜ್ಜೆ ಇಡೋಕೆ ಇದನ್ನ ಬಳಸ್ಕೊಳ್ಳೇಬೇಕು. ಹಾಗಾದ್ರೆ ಈ ಎಲ್ಲಾ ಗ್ರಹಗಳ ಪ್ರಭಾವವನ್ನ ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ ಈ ವರ್ಷದ ಥೀಮ್ ಏನು? ದ ಸೈಲೆಂಟ್ ಕಿಂಗ್, ಅಂದ್ರೆ ಮೌನ ರಾಜ. ವರ್ಷದ ಫಸ್ಟ್ ಹಾಫ್ನಲ್ಲಿ ಶನಿ ಮತ್ತೆ ಕೇತುವಿನ ಪ್ರಭಾವದಿಂದ ಮೌನವಾಗಿ ತಾಳ್ಮೆಯಿಂದ ಇರಬೇಕು. ಜೂನ್ ನಂತರ ಗುರುವಿನ ಬಲದಿಂದ ನಿಮ್ಮ ನಿಜವಾದ ಆಳ್ವಿಕೆ ಶುರುವಾಗುತ್ತೆ. ಸರಿ, ಈ ಗ್ರಹಗಳ ಕಥೆ ವರ್ಷಪೂರ್ತಿ ಹೇಗೆ ನಡೆಯುತ್ತೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲ 5 ತಿಂಗಳು ಅಂದ್ರೆ ಜನವರಿಯಿಂದ ಮೇವರೆಗೆ ಇದು ಪ್ಲಾನಿಂಗ್ ಟೈಮ್. ದುಡ್ಡು ಮಾಡೋದಕ್ಕಿಂತ ಹೊಸ ಸ್ಕಿಲ್ಸ್ ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ. ಜೂನ್ 2 ಆಗ್ಲೇ ಹೇಳ್ದಾಗೆ ವರ್ಷದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ಆಕ್ಷನ್ ಶುರು. ಆದ್ರೆ ಹುಷಾರ್, ಜುಲೈ ಆಗಸ್ಟ್ ಸ್ವಲ್ಪ ಡೇಂಜರ್ ಝೋನ್. ಈ ಟೈಮಲ್ಲಿ ಗುಪ್ತ ಶತ್ರುಗಳು ಆಕ್ಟಿವ್ ಆಗಿ ನಿಮ್ ಕೆಲಸಕ್ಕೆ ಅಡ್ಡಿ ಮಾಡಕ್ ಟ್ರೈ ಮಾಡ್ತಾರೆ. ಕೊನೆಗೆ ಅಕ್ಟೋಬರಿಂದ ಡಿಸೆಂಬರ್ ಇದು ಹಾರ್ವೆಸ್ಟ್ ಸೀಸನ್. ನೀವು ಪಟ್ಟೆ ಶ್ರಮಕ್ಕೆ ಪ್ರತಿಫಲ ಸಿಗೋ ಸಮಯ. ಈ ಗ್ರಹಗಳ ಪಯಣ ನಮ್ಮ ಜೀವನದ 4 ಮುಖ್ಯ ಪಿಲ್ಲರ್ಗಳಾದ ಕೆರಿಯರ್, ಫೈನಾನ್ಸ್, ಹೆಲ್ತ್ ಮತ್ತೆ ರಿಲೇಶನ್ಶಿಪ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಈಗ ನೋಡೋಣ. ಕರಿಯರ್ ವಿಷಯಕ್ಕೆ ಬಂದ್ರೆ ಶಾರ್ಟ್ಕಟ್ಗಳನ್ನ ಮರೆತುಬಿಡಿ. ಕಷ್ಟಪಟ್ಟು ದುಡಿಯೋದು ಒಂದೇ ದಾರಿ. ವರ್ಷದ ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಆದರೆ ಜೂನ್ ನಂತರ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಪಕ್ಕ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ತುಂಬಾ ಹುಷಾರಾಗಿರಿ. ಅತಿ ಮುಖ್ಯವಾಗಿ ನಿಮ್ಮ ಪ್ಲಾನ್ಗಳನ್ನ ಸೀಕ್ರೆಟ್ ಆಗಿಡಿ. ಎಲ್ಲರಿಗೂ ಹೇಳ್ಕೊಂಡು ಹೋದ್ರೆ ಕೆಲಸ ಆಗೋಲ್ಲ, ಕೆಟ್ಟೋಗುತ್ತೆ.
ಈಗ ಹಣಕಾಸಿನ ವಿಚಾರ. ಈ ವರ್ಷದ ಅತಿ ದೊಡ್ಡ ಅತಿ ಮುಖ್ಯವಾದ ಎಚ್ಚರಿಕೆ. ಇದನ್ನ ದಯವಿಟ್ಟು ನೆನ್ಪದಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾರಿಗಾದ್ರೂ ಸರಿ ದುಡ್ಡನ್ನ ಸಾಲ ಅಂತ ಕೊಡ್ಲೇಬೇಡಿ. ಜ್ಯೋತಿಷ್ಯದ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ಹೇಳ್ತಿವೆ, ನೀವು ಕೊಟ್ಟ ಸಾಲ ವಾಪಸ್ ಬರೋ ಚಾನ್ಸಸ್ ಆಲ್ಮೋಸ್ಟ್ ಝೀರೋ. ಆದರೆ ಆ ಎಚ್ಚರಿಕೆ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇನ್ಕಮ್ ಫ್ಲೋ ಚೆನ್ನಾಗೇ ಇರುತ್ತೆ, ದುಡ್ಡಿನ ಕೊರತೆ ಆಗೋಲ್ಲ. ವಿಶೇಷವಾಗಿ ಇನ್ಶೂರೆನ್ಸ್, ಪಿತ್ರಾರ್ಜಿತ ಆಸ್ತಿ ಅಥವಾ ನೀವು ಮರೆತೇ ಹೋಗಿದ್ದ ಹಳೆ ಇನ್ವೆಸ್ಟ್ಮೆಂಟ್ಸ್ಗಳಿಂದ ಸಡನ್ನಾಗಿ ದುಡ್ಡು ಬರೋ ಯೋಗ ಇದೆ. ಆರೋಗ್ಯದ ಕಡೆ ದಯವಿಟ್ಟು ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಶನಿ 8ನೇ ಮನೆಯಲ್ಲಿ ಇರೋದ್ರಿಂದ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಅಸಿಡಿಟಿ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್, ಕಾರಣನೇ ಇಲ್ಲದೆ ಆತಂಕ ಆಗೋದು, ಚಳಿಗಾಲದಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ ಮತ್ತೆ ಮನೇಲಿರೋರ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಬೋದು. ಸೊ ಮೊದಲು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಪ್ಡೇಟ್ ಮಾಡಿಸಿ. ಮತ್ತೆ ಪ್ರತಿದಿನ ವಾಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ರಿಲೇಷನ್ಶಿಪ್ಸ್, ಈ ವಿಷಯ ಸ್ವಲ್ಪ ಸೆನ್ಸಿಟಿವ್ ಆಗಿದೆ. ರಾಹುವಿನ ಪ್ರಭಾವದಿಂದಾಗಿ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಬಹುದು. ನೀವೊಂದು ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಅದನ್ನ ಇನ್ನೊಂಥರ ಅರ್ಥ ಮಾಡ್ಕೋಬಹುದು. ಇಂಥ ಟೈಮಲ್ಲಿ ವಾದ ಮಾಡೋಕೆ ಹೋಗಬೇಡಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಮನಸ್ಸು ಕೂಲ್ ಆದಮೇಲೆ ಮಾತಾಡಿ. ಆದರೆ ಜೂನ್ ನಂತರ ಲವರ್ಸ್ಗೆ ಟೈಮ್ ತುಂಬಾ ಚೆನ್ನಾಗಿದೆ. ಲವ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಕೂಡ ಇವೆ. ಈಗ ನಮ್ಮ ಸಿಂಹ ರಾಶಿಯ ಗೃಹಿಣಿಯರಿಗಾಗಿ ಕೆಲವು ವಿಶೇಷ ಸಲಹೆಗಳು. ಮನೆಯೇ ಪ್ರಪಂಚ ಅಂತ ಇರೋ ನೀವು ನಿಮಗಾಗಿ ಸ್ವಲ್ಪ ಸಮಯ ಕೊಡೋದು ತುಂಬಾನೇ ಮುಖ್ಯ. ಕೇಟುವಿನ ಪ್ರಭಾವದಿಂದ ಕೆಲವೊಮ್ಮೆ ಏನೋ ಒಂದು ರೀತಿ ಖಾಲಿ ಅಂತ ಅನ್ಸ್ಬಹುದು. ಇದು ಡಿಪ್ರೆಷನ್ ಅಲ್ಲ, ನಿಮ್ಗೋಸ್ಕರ ನೀವು ಟೈಮ್ ಕೊಡಬೇಕು ಅನ್ನೋದರ ಸೂಚನೆ. ಆರೋಗ್ಯದ ವಿಚಾರದಲ್ಲಿ ಕಾಲ್ನೋವು, ಬೆನ್ನು ನೋವನ್ನ ನಿರ್ಲಕ್ಷಿಸಬೇಡಿ. ದಾಂಪತ್ಯದಲ್ಲಿ ಸಣ್ಣಪುಟ್ಟ ಜಗಳ ಆದಾಗ ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ಗುಡ್ ನ್ಯೂಸ್ ಏನಂದ್ರೆ ಜೂನ್ ನಂತರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು, ಚಿನ್ನ ಖರೀದಿ ಮಾಡೋ ಯೋಗ ಎಲ್ಲ ಚೆನ್ನಾಗಿದೆ. ಸರಿ, ಈ ಎಲ್ಲಾ ಗ್ರಹಗಳ ಗೇಮ್ ಪ್ಲಾನ್ ಅರ್ಥ ಆಯ್ತು. ಈಗ ಪ್ರಶ್ನೆ ಬರೋದು, ಈ ಚಾಲೆಂಜ್ಗಳನ್ನ ಎದುರಿಸಿ ಆ ರಾಜಯೋಗದ ಪೂರ್ತಿ ಬೆನಿಫಿಟ್ ಪಡ್ಕೊಳ್ಳೋದು ಹೇಗೆ? ಅದಕ್ಕೆ ನಮ್ಮ ಋಷಿಮುನಿಗಳು ಕೆಲವು ಸರಳವಾದ ಆದ್ರೆ ತುಂಬಾ ಪವರ್ಫುಲ್ ಆದ ಪರಿಹಾರಗಳನ್ನ ಹೇಳಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಇವು ಯಾವುದೂ ಮಾಟ ಮಂತ್ರ ಅಲ್ಲ, ಬದಲಿಗೆ ಒಂದು ಸ್ಪಿರಿಚುವಲ್ ಡಿಸಿಪ್ಲಿನ್. ಪ್ರತಿದಿನ ಇರುವೆಗಳಿಗೆ ಸ್ವಲ್ಪ ಸಕ್ಕರೆ ಅಥವಾ ಹಿಟ್ಟು ಹಾಕೋದ್ರಿಂದ ಶನಿಯ ಪ್ರಭಾವ ಕಮ್ಮಿಯಾಗುತ್ತೆ. ಬೀದಿ ನಾಯಿಗಳಿಗೆ ಆಹಾರ ಹಾಕೋದ್ರಿಂದ ರಾಹು ಕೇತು ಶಾಂತರಾಗ್ತಾರೆ. ಮಂಗಳವಾರ ಅಥವಾ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಕೇಳೋದು, ಇವೆಲ್ಲ ನಿಮ್ಮ ರಕ್ಷಾ ಕವಚದ ಹಾಗೆ ಕೆಲಸ ಮಾಡ್ತೇವೆ. ಆದ್ರೆ ಈ ಎಲ್ಲಾ ಪರಿಹಾರಗಳಿಗಿಂತಲೂ ಮಿಗಿಲಾದ ಅತಿ ಮುಖ್ಯವಾದ ಒಂದು ಪರಿಹಾರ ಇದೆ. ಅದ್ಯಾವ್ದು ಗೊತ್ತಾ? ಅದು ನಿಮ್ಮ ಆಟಿಟ್ಯೂಡ್. ನೀವು ಹೊರಗಡೆ ಎಷ್ಟೇ ಪೂಜೆ ಮಾಡಿದ್ರೂ ನಿಮ್ಮೊಳಗಿನ ಬದಲಾವಣೆ ಅದಕ್ಕಿಂತ ತುಂಬಾ ಮುಖ್ಯ. ಜ್ಯೋತಿಷ್ಯದ ಲೆಕ್ಕಾಚಾರಗಳು ಪದೇ ಪದೇ ಒಂದೇ ಒಂದು ವಿಷಯವನ್ನ ಹೈಲೈಟ್ ಮಾಡ್ತಿವೆ: ನಿಮ್ಮ ಅಹಂಕಾರವನ್ನ ಬಿಟ್ಬಿಡಿ. ಈ ಒಂದು ಮಾತು 2026ರ ಸಂಪೂರ್ಣ ಸಾರಾಂಶ. ನೀವು ವಿನಮ್ರತೆಯಿಂದ ತಲೆ ಬಗ್ಗಿಸಿ ನಡೆದರೆ ಇಡೀ ಪ್ರಪಂಚವೇ ನಿಮ್ಮ ಮುಂದೆ ತಲೆಬಾಗುತ್ತೆ. ಅದೇ ನೀವು ಅಹಂಕಾರದಿಂದ ನಡೆದರೆ ಶನಿದೇವ ನಿಮ್ಮನ್ನು ಮುರಿಯುತ್ತಾನೆ. ಇದು ಈ ವರ್ಷದ ಅತಿ ದೊಡ್ಡ ಪಾಠ. ಹಾಗಾಗಿ ಸಿಂಹರಾಶಿಯವರೇ, ಒಂದು ಮಾತು ನೆನ್ಪಿಟ್ಕೊಳ್ಳಿ: 2026 ಮೊದಲು ನಿಮ್ಮನ್ನ ಟೆಸ್ಟ್ ಮಾಡುತ್ತೆ, ನಂತರ ನಿಮಗೆ ಪಾಠ ಕಲಿಸುತ್ತೆ ಮತ್ತು ಕೊನೆಯಲ್ಲಿ ನೀವು ನಿಜವಾಗ್ಲೂ ಅರ್ಹರಾಗಿರೋ ಸಿಂಹಾಸನವನ್ನ ನಿಮಗೇ ವಾಪಸ್ ಕೊಡುತ್ತೆ. ಜೂನ್ವರೆಗೆ ಮೌನರಾಜನ ತಾಳ್ಮೆ ಇರಲಿ. ಜೂನ್ ನಂತರ ನಿಮ್ಮ ಸಿಂಹ ಗರ್ಜನೆ ಇಡೀ ಜಗತ್ತಿಗೆ ಕೇಳಿಸ್ಲಿ. ಎಲ್ಲವೂ ಶುಭವಾಗ್ಲಿ.